ಆನಂದಪುರವೆಂಬ ರಾಜ್ಯವನ್ನು ಆನಂದಶರ್ಮನೆಂಬ ದೊರೆಯು ಆಳುತ್ತಿದ್ದನು. ಆನಂದಶರ್ಮನು ಬಹು ಪರಾಕ್ರಮಿ ಹಾಗೂ ಧೈರ್ಯವಂತ ದೊರೆಯಾಗಿದ್ದನು. ಹಾಗೆಯೇ ಅವನು ತನ್ನ ಸಾಮರ್ಥ್ಯದ ಮೇಲೆ ವಿಶ್ವಾಸವನ್ನಿಟ್ಟುಕೊಂಡಿದ್ದನು. ಒಂದು ಸಲ ನೆರೆರಾಜ್ಯದ ದೊರೆ ಆನಂದಪುರದ ಮೇಲೆ ದಂಡೆತ್ತಿ ಬಂದನು. ಆಗ ಆನಂದಶರ್ಮ ಹಾಗೂ ಇತರ ಸೈನಿಕರೆಲ್ಲರೂ ನೆರೆರಾಜ್ಯದ ದೊರೆಯೊಂದಿಗೆ ರಣರಂಗದಲ್ಲಿ ಹೋರಾಡಿದರು. ಆದರೂ ಕೂಡ ಆನಂದಶರ್ಮನ ಸೈನ್ಯ ಸೋಲಿಗೀಡಾಗಿ ಆನಂದಪುರದ ಅರ್ಧ ಭಾಗವು ನೆರೆ ರಾಜ್ಯದ ದೊರೆಯ ಪಾಲಾಯಿತು. ಸ್ವಲ್ಪ ದಿನಗಳ ನಂತರ ನೆರೆರಾಜ್ಯದ ದೊರೆ ಮತ್ತೊಮ್ಮೆ ಆನಂದಪುರದ ಮೇಲೆ ದಂಡೆತ್ತಿ ಬಂದನು. ಆಗ ಆನಂದಶರ್ಮನ ಸೈನಿಕರು ಸೋಲಿನ ಭಯವನ್ನು ಹೊಂದಿ ಯುದ್ಧದಿಂದ ಆಗುವ ಸಾವು ನೋವುಗಳ ಬಗ್ಗೆ ಆನಂದಶರ್ಮನ ಮುಂದೆ ಹೇಳಿದರು. ಆಗ ಆನಂದಶರ್ಮನು ತನ್ನ ಸೈನಿಕರಿಗೆ, ಸೈನಿಕರೇ, ಧೃತಿಗೆಡಬೇಡಿ, ನಿಮ್ಮ ಮೇಲೆ ನಿಮಗೆ ವಿಶ್ವಾಸವಿರಲಿ, ಜೊತೆಗೆ ನನ್ನ ಮೇಲೆ ವಿಶ್ವಾಸವಿಡಿ ಎಂದು ಹೇಳಿ ಸೈನಿಕರಿಗೆ ಧೈರ್ಯವನ್ನು ತುಂಬಿದನು. ಯುದ್ಧ ಆರಂಭವಾಯಿತು. ನಮ್ಮ ದೊರೆ ಆನಂದಶರ್ಮನ ಮೇಲೆ ನಂಬಿಕೆ ಇಟ್ಟು ಯುದ್ಧಕ್ಕೆ ಹೋದ ಸೈನಿಕರು ಹಾಗೂ ಸೈನ್ಯವು ಗೆಲುವನ್ನು ತನ್ನದಾಗಿಸಿಕೊಂಡಿತು. ಮೊದಲ ಯುದ್ಧದಲ್ಲಿ ಕಳೆದುಕೊಂಡಿದ್ದ ಆನಂದಪುರದ ಅರ್ಧ ಭಾಗವು ಮತ್ತೆ ಆನಂದಶರ್ಮನಿಗೆ ಮರಳಿ ದೊರೆಯಿತು. ಅಲ್ಲದೆ ನೆರೆರಾಜ್ಯದ ದೊರೆ ಯುದ್ಧದಲ್ಲಿ ಸಾವನ್ನಪ್ಪಿದ ಕಾರಣ ನೆರೆ ರಾಜ್ಯವೂ ಕೂಡ ಆನಂದಶರ್ಮನ ಪಾಲಾಯಿತು. ಈ ಗೆಲುವಿಗೆ ಮುಖ್ಯವಾಗಿ ಕಾರಣವೇನೆಂದರೆ ಆನಂದಶರ್ಮನಲ್ಲಿದ್ದ ಆತ್ಮವಿಶ್ವಾಸ ಹಾಗೂ ಸೈನಿಕರು ತಮ್ಮ ದೊರೆಯ ಮೇಲಿಟ್ಟ ನಂಬಿಕೆ. ಈ ಎಲ್ಲ ಕಾರಣಾಂಶಗಳಿಂದ ಆನಂದಶರ್ಮನು ಮತ್ತೆ ತನ್ನ ರಾಜ್ಯವನ್ನು ಮರಳಿ ಪಡೆಯಲು ಸಾಧ್ಯವಾಯಿತು. ದೃಢವಾದ ಮನಸ್ಸಿನಿಂದ ಧೈರ್ಯ ಮಾಡಿ ಮುನ್ನುಗ್ಗಿದಾಗ ನಮ್ಮ ಮುಂದೆ ಎಂತಹ ಸವಾಲಿದ್ದರೂ ನಾವು ಅದನ್ನು ಸಮಚಿತ್ತದಿಂದ ಸ್ವೀಕರಿಸಿ ನಿವಾರಿಸಿಕೊಳ್ಳಬಹುದು. ಜೀವನ ನಮಗೆ ಎರಡನೆಯ ಅವಕಾಶವನ್ನು ಕೊಡುವುದಿಲ್ಲ. ಸಿಕ್ಕ ಅವಕಾಶವನ್ನು ನಮ್ಮದಾಗಿಸಿಕೊಳ್ಳುವ, ಅದರಿಂದ ಪ್ರಯೋಜನ ಪಡೆದಾಗ ಮಾತ್ರ ನಾವು ಜೀವನದ ಪ್ರತಿದಿನವನ್ನು ಕೂಡ ಆಸ್ವಾದಿಸಿ ಪ್ರತಿಕ್ಷಣವನ್ನು ಪೂರ್ತಿಯಾಗಿ ಬದುಕುತ್ತಾ ಹೋಗುತ್ತೇವೆ. ಅವಕಾಶಗಳನ್ನು ಗುರುತಿಸಿ ಬಳಸಿಕೊಳ್ಳುವವರಿಗೆ ಸೋಲಿನ ನೆರಳು ಸೋಕುವುದಿಲ್ಲ.